ಹಾಯ್ ನಮಸ್ಕಾರ. ಬೆಳಗ್ಗೆ ಎದ್ದ ತಕ್ಷಣ ಮಕ ತಕೊಂಡು ಡ್ಯೂಟಿ ಆನ್ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ. ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಒಂದು ಡ್ಯೂಟಿ ಬಂತು 900 ರೂಪಾಯಿ ಎತ್ಕೊಂಡ್ವಿ. ಎತ್ಕೊಂಡ್ಬಿಟ್ಟು ನಾವು ಸೀದಾ ಗಾಡಿ ಬೇಗ ನಮಗೆಲ್ಲ ಗೊತ್ತಾಗೋಯ್ತು. ಎತ್ಕೊಂಡು ಹೋದ್ವಿ ಪಿಕಪ್ ಪಾಯಿಂಟಿಗೆ ಹೋಗ್ತಿದ್ದಂಗೆ ಕಸ್ಟಮರ್ ಕಾಲ್ ಮಾಡಿದ್ವಿ, ಬಾರಪ್ಪ ಅಂದ್ರು. ಎಷ್ಟೊತ್ತಾಯ್ತು ವೆಯ್ಟ್ ಮಾಡ್ತಾನೆ ಇದ್ವಿ, ಬರಲೇ ಇಲ್ಲ ಕಸ್ಟಮರ್. 1 ಅವರ್ ಆಯಿತು. ಪೋರ್ಟಲ್ ವೇಟಿಂಗ್ ಚಾರ್ಜ್ ಓಡ್ತಿದ್ದಲ್ಲಪ್ಪ ನಿಂತ್ಕೊ ಅಂದರು. ಅಯ್ಯೋ ಆ ವೇಟಿಂಗ್ ಚಾರ್ಜ್ ಓಡೋ ಸಲಗೆ ಏನಕ್ಕೆ ನಿಂತ್ಕೋಬೇಕು, ಬೇಗ ಹೋದ್ರೆ ಏನೋ ಡ್ರಾಪ್ ಆಗೋದಿಲ್ಲ. ಸರಿ ಲಾಸ್ಟಲ್ಲಿ ಲೋಡ್ ಮಾಡ್ಕೊಂಡು ಹೋದ್ವಿ. ಹೋದ ತಕ್ಷಣ ಅಲ್ಲಿ ಅನ್ಲೋಡ್ ಮಾಡ್ತಾಯಿದ್ರು ಕಸ್ಟಮರು. ಕಂಗ್ರ್ಯಾಚುಲೇಷನ್ ಅನ್ಲೋಡ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಅರ್ಧ ಗಂಟೆ ಡ್ಯೂಟಿನೇ ಕೊಡಲಿಲ್ಲ. ಅದ್ರಾಗ ಭಾನುವಾರ ಬೇರೆ. ಸುಮ್ಮನೆ ಕುಂದ್ರ ಬದಲು ಮನೆಗೆ ಹೋಗ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಮನೆಗೆ ಬರ್ತಾ ಇದ್ವಿ. ರೋಡ್ ನೋಡೋದು ಸಿಕ್ಕಾಪಟ್ಟೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಖಾಲಿ ಇತ್ತು. ರೋಡ್ ನೋಡಿದ್ರೆ ಈ ಥರ ಡ್ರೈವರ್ಗಳಿಗೆ ಇದ್ಬಿಟ್ರೆ ಸಾಕು. ಈ ಥರ ಡೈಲಿ ಇದ್ಬಿಟ್ರೆ ಖುಷಿ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಡ್ಯೂಟಿ ಮಾಡೋಕಂದ್ರೆ. ನಾಳೆಯಿಂದ ಸೋಮವಾರದಿಂದ ಹೆವಿ ಅಂದರೆ ಹೆವಿ ಜಾಮ್ ಇರುತ್ತೆ. ಜಾಮಲ್ಲಿ ಸಾಯ್ಬೇಕು. ಬಾಯ್, ನಾಳೆ